ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಮಧುಕಾಂತಿ. ವೀಕ್ಷಕರೇ, ಚಿನ್ನ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಅದರಲ್ಲೂ ಹೆಣ್ಮಕ್ಳಿಗಂತೂ ಚಿನ್ನ ಅಂದರೆ ಬಹಳ ಇಷ್ಟ. ಇನ್ನು ಈಗಿನ ಒಂದು ಬೆಲೆಯಲ್ಲಿ ಚಿನ್ನ ಗಗನಕ್ಕೇರ್ತಾ ಇದೆ. ಹಾಗೆ ಒಂದು ಚಿನ್ನ ತೊಗೊಂಡ್ರೆ ಸಾಲೋದೇ ಇಲ್ಲ, ಮತ್ತೊಂದು ಬೇಕು, ಮಗದೊಂದು ಬೇಕು, ನೆಕ್ಲೆಸ್ ತೊಗೊಂಡ್ರೆ ಓಲೆ ಬೇಕು, ಓಲೆ ತೊಗೊಂಡ್ರೆ ಬಳೆ ಬೇಕು, ಈ ರೀತಿಯಾಗಿ ಬೆಳೀತಾನೆ ಇರುತ್ತೆ. ಆದರೆ ಈಗಿನ ಬೆಲೆಗಳಲ್ಲಿ ಚಿನ್ನ ತಗೊಳ್ಳೋದಕ್ಕೆ ಸಾಧ್ಯನಾ? ಅಥವಾ ನಮಗೆ ಚಿನ್ನ ಬಂದು ಸೇರಬೇಕು ಅಂದರೆ ಯಾವ ರೀತಿಯಾಗಿ ನಾವು ರೆಮಿಡೀಸನ್ನು ಮಾಡ್ಕೊಳ್ಬೇಕು? ಇವತ್ತು ಈ ಎಲ್ಲವನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಖ್ಯಾತ ಜ್ಯೋತಿಷಿಗಳಾದಂಥ ಗಿರಿಧರ್ ಭಟ್ ಗುರುಗಳಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಗುರುಗಳೇ, ಪ್ರೀತಿಯ ಸ್ವಾಗತ. ನಮಸ್ಕಾರಮ್ಮ. ಗುರುಗಳೇ, ಚಿನ್ನ ಅಂದರೆ ಎಲ್ರಿಗೂ ಇಷ್ಟ. ಅದೊಂದು ಅಸೆಟ್ ಅಂತ ಕೆಲವರು ನೋಡಿದ್ರೆ, ಕೆಲವರು ಆಭರಣ ಅಂತ ನೋಡ್ತಾರೆ. ಎಲ್ರಿಗೂ ಇಷ್ಟ, ನನಗೂ ಸೇರಿಸಿ ಎಲ್ರಿಗೂ ಇಷ್ಟ ಇರುತ್ತೆ. ಹೆಣ್ಮಕ್ಳಿಗಂತೂ ಇನ್ನೂ ಜಾಸ್ತಿನೇ ಇಷ್ಟ ಇರುತ್ತೆ. ಈ ಹಳದಿ ಲೋಹದ ಮೋಹ ಎಲ್ಲರನ್ನೂ ಕಾಡುತ್ತೇವೆ ಗುರುಗಳೇ. ಆದರೆ ಇದನ್ನು ಆಕರ್ಷಿಸಬೇಕು ಅಂದರೆ, ಅಥವಾ ಚಿನ್ನ ನಮಗೆ ಬಂದು ಸೇರ್ತಾ ಇರಬೇಕು ಅಂದರೆ ಏನು ಮಾಡಬೇಕು ಗುರುಗಳೇ? ನೋಡಿ, ನಮ್ಮ ಭಾರತದಲ್ಲಿ ನಮ್ಮ ಸಂಸ್ಕೃತಿನೇ ಬಹಳ ವಿಚಿತ್ರ. ಪ್ರತಿಯೊಂದು ಹೆಣ್ಣು ಮಕ್ಕಳು ಕೂಡ ಚಿನ್ನನ ಧರಿಸ್ಕೊಳ್ಬೇಕು, ಧಾರಣೆ ಮಾಡ್ಕೊಳ್ಬೇಕು. ಇದು ಒಂದು ಮದುವೆ, ಕಾರ್ಯ, ಕಲ್ಯಾಣ, ಮುಂಜಾತು, ಗಿಫ್ಟ್ ಅಂತ ನೋಡಿದ್ರು ಕೂಡ ಬಹಳ ಹತ್ರ ಸಂಬಂಧ ಇದ್ರೆ ಚಿನ್ನನೇ ಕೊಡೋದು. ಇದನ್ನ ಹೇಗೆ ನಮಗೆ ಪಡ್ಕೊಳ್ಬೇಕಂತಂದ್ರೆ, ನೀವು ಹೊಸದಾಗಿರುವಂಥ ಒಂದು ವಿಷಯನ ತೊಗೊಂಬಂದ್ಬಿಡ್ತೀರಿ ಕೇಳಲಿಕ್ಕೆ. ಹೌದು. ಹೇಗೆ ಪಡ್ಕೋಬೇಕಂದ್ರೆ ಅಂಗಡಿಗೆ ಹೋಗ್ಬೇಕು, ದುಡ್ಡು ಕೊಡಬೇಕು, ತರಬೇಕು ಅಷ್ಟೇ. ಗುರುಗಳೇ, ಈಗಿನ ಮಾರ್ಕೆಟ್ ರೇಟಲ್ಲಿ ಗುರುಗಳೇ 1 ಗ್ರಾಮ್ ತಗೊಳ್ಳೋದೇ ಬಹಳ ಕಷ್ಟ ಆಗ್ಬಿಟ್ಟಿದೆ ಗುರುಗಳೇ. ಅದಕ್ಕೆ ಹೇಗೆ ಚಿನ್ನನ ನಾವು ಆಕರ್ಷಿಸಬೇಕು? ಏನಾಗ್ಬಿಟ್ಟಿದೆ, ಈಗ ನಿರಂತರವಾಗಿ ಬೆಲೆ ಬಹಳ ಆಗ್ತಾ ಇದೆ ಅಂತ ನಾನು ಕೇಳಿದ್ದೀನಿ. ಎಷ್ಟು ಬಹಳ ಅಂದರೆ ದಿನ ವೇರಿಯೇಷನ್ ಆಗ್ತಾ ಇರ್ತದೆ ಚಿನ್ನದ ರೇಟು. ಏನೋ ಒಂದು ಹೆಣ್ಣು ಮಕ್ಕಳಿಗೆ ಅದು ವಿಶೇಷವಾಗಿ ಆಸಕ್ತಿ. ಅಥವಾ ತವರು ಮನೆಗೆ ಹೋದ್ರೂ ಅಷ್ಟೇ, ನನಗೊಂದಿಷ್ಟು ಚಿನ್ನ ಹಾಕಿ ಕಳಿಸ್ಬೇಕು. ನಿಮ್ಮ ಕೆಲವೊಬ್ರು ನಾವು ನೋಡ್ತಿರ್ತೀವಿ, ಶಾಸ್ತ್ರ ಕೆಳಗೆ ಬರ್ತದೆ ನೋಡಿ, ನಿಮ್ಮ ಮಗಳದು ವರದಕ್ಷಿಣೆ ಬೇಡ, ವರೋಪಚಾರ ಬೇಡ, ಏನು ಬೇಡ, ಮಗಳು ಮಾಡಿಕೊಟ್ರೆ ಸಾಕು ಅಂತ ಹೇಳ್ತಾರೆ. ಆಮೇಲೆ ಏನೋ ಮಗಳಿಗೆ ನಿಮ್ಮ ಖುಷಿಗೆ ಒಂದು ಅರ್ಧ ಕೆಜಿ ಚಿನ್ನ ಹಾಕ್ಬಿಡಿ ಅನ್ನೋರು ಇಲ್ಲ. ಹೀಗೆ ಮಾತಾಡ್ತಾರೆ. ಅದು ಒಂಥರ ಉಲ್ಟಾ ಕೇಳೋದು ವರದಕ್ಷಿಣೆ. ಬಹಳಷ್ಟು ನೋಡ್ತಾ ಇರ್ತೀವಿ ಇಂಥದ್ದನ್ನ. ಹಾಗೆ ವರೋಪಚಾರದಲ್ಲೂ ಅಷ್ಟೇ ಚಿನ್ನ ನಡೆಯೋದು. ಅದೊಂದು ಮೋಹ, ಸೆಳೆತ. ಅದು ಒಂದು ಮೂಲ ವಸ್ತುನೇ. ಹಾಗೆ ಲೆಕ್ಕಾಚಾರ ಮಾಡಿದ್ರೆ ಚಿನ್ನ ಹೇಗೆ, ಬೆಳ್ಳಿ ಹೇಗೆ, ಕಬ್ಬಣ ಹೇಗೆ, ಇದು ಒಂದು ಮೂಲ ವಸ್ತು. ಆದ್ರೇನು ಬೆಲೆ ಅಧಿಕವಾಗಿದೆ. ಹಾಗೆ ಅದು ಒಂದು ಆಭರಣವಾಗಿ ಈ ಮಹಿಳೆಯರು ಬಹಳಷ್ಟು ಅದನ್ನು ಇಷ್ಟಪಡೋದು. ಮಹಿಳೆಯರಂತಲ್ಲ, ಗಂಡಸರು ಅಷ್ಟೇ. ಬಹಳ ಕೆಲವೊಬ್ಬರು ಕೈಗೆಲ್ಲ ಹಾಕ್ಕೊಂಡು ನೋಡ್ತಾ ಇರ್ತಾರೆ, ಸಾಮಾಜಿಕ ಮಾಧ್ಯಮದಲ್ಲಿ ಬರ್ತಾ ಇರ್ತಾರೆ. ಅವ್ರಿಗೊಂಥರ ಆಸೆ, ಈ ಚಿನ್ನದ ಮೇಲೆ ವ್ಯಾಮೋಹ ಅಂತ ಹೇಳ್ಬೋದು. ಆಸೆಗಿಂತ ಸಹಜವಾಗಿರ್ತದೆ. ಆದರೆ ಧನಿಕನಿಗೆ ಮಾತ್ರ ಇದು ಒಲಿತಾ ಇದೆ. ಇತ್ತೀಚಿನ ದಿನಮಾನಗಳಲ್ಲಿ ಬೆಲೆ ಅಖಂಡವಾಗಿ ಇರ್ತಾ ಇದೆ. ಶ್ರೀಮಂತಿಕೆ ಇರಬೇಕು, ದುಡ್ಡು ಇರಬೇಕು, ಆಗ ಮಾತ್ರ ತಗೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತೀವಿ. ಆದರೆ ನಾವು ಓವರಾಲ್ ಆಗಿ ವಿಷಯನ ನೋಡುವಾಗ ಇಲ್ಲಿ ಹಣದ ಬಾಬ್ತುಗಳು ಹೆಚ್ಚಾದಂಗೆ ನಾವೇನು ಬೇಕಾದರೂ ಖರೀದಿ ಮಾಡ್ಬೋದು. ಚಿನ್ನಕ್ಕಿಂತ ಬೆಲೆ ಬಾಳುತ್ತೆ ವಜ್ರ, ಅದನ್ನು ಖರೀದಿ ಮಾಡ್ಬೋದು. ಹಾಗೆ ಅದು ಯಾವುದೋ ಪ್ಲಾಟಿನಮ್ ಅಂತ ಹೇಳ್ತಾರೆ, ಮತ್ತೊಂದು ಹೇಳ್ತಾರೆ, ಎಲ್ಲನೂ ಖರೀದಿ ಮಾಡ್ಬೋದು. ಆದರೆ ಇದು ಮೂಲ ವಸ್ತು ಚಿನ್ನದ ರೀತಿಯಲ್ಲಿ ಯಾವುದೂ ಬರೋದಿಲ್ಲ. ವಜ್ರ ಒಂದು ಇಂಗಾಲದ ಅಂಶ ಅದಷ್ಟೇ ಅಲ್ವಾ, ಗೊತ್ತಿರ್ತದೆ. ಹೀಗೆ ಇದನ್ನು ಪಡ್ಕೊಳ್ಬೇಕಂತಂದ್ರೆ ಪರಿಹಾರ ಇದೆ. ಇದೊಂದು ಪೂಜಾ ವಿಧಿ ವಿಧಾನ ಅಂತ ಹೇಳ್ತೀವಿ ನಾವು. ಅಂದರೆ ಸ್ವರ್ಣ ಆಕರ್ಷಣ ಅಂತ ಹೇಳ್ತೀವಿ. ನಮ್ಮ ಪೂರ್ವಿಕರಲ್ಲಿ ಸ್ವರ್ಣಶಾಸ್ತ್ರ ಅನ್ನೋದು ಒಂದು ಉಲ್ಲೇಖ ಇದೆ. ಚಿನ್ನವನ್ನು ಒಂದು ಶಾಸ್ತ್ರದ ಪ್ರಕಾರ ನೋಡಿದ್ದು ಒಂದು ಸಂಸ್ಕಾರ ಈ ದೇಶದಲ್ಲಿ ನಾವು ನೋಡ್ತೀವಿ. ಹಾಗೆ ಸ್ವರ್ಣನ ಆಕರ್ಷಣೆ ಮಾಡ್ತಕ್ಕಂಥ ವಿಧಿ ವಿಧಾನ ಸರಳವಾಗಿ ಮಾಡ್ಕೊಂಡು ಹೋದಾದಂಥ ಒಂದು ಪರಿಹಾರ ಇದೆ. ಇದರಿಂದ ನಿಮ್ಗೆ ಚಿನ್ನ ಏನು ಬಂದು ಬಿಡುತ್ತೆ ಅನ್ನೋದಲ್ಲ, ವ್ಯಾಪಾರದಿಂದ ಬರ್ಬೋದು, ಕೆಲವೊಂದು ಅನುಕೂಲಕರವಾದಂಥ ವಿಚಾರಗಳಿಂದ ಬರ್ಬೋದು, ಯಾವುದಾದ್ರೂ ಬೆಳವಣಿಗೆ ದುಪ್ಪಟ್ಟಾಗಿ ಲಾಭಾಂಶಗಳು ಹೆಚ್ಚಳ ಆಗಿ ಅದು ಚಿನ್ನದ ಸ್ವರೂಪ ಪಡೆದು ತಗೊಳ್ಬೇಕನ್ನುವಂಥ ಮನಸ್ಥಿತಿ ಬರ್ಬೋದು. ಈಗ ಹೆಣ್ಮಕ್ಳಿಗೆ ಚಿನ್ನದ ಮೇಲೆ ಕೊಡಿಸೋರು ಯಾರು? ಮನೆ ಮಾಲೀಕ ಕೊಡಿಸ್ಬೇಕು, ತಂದೆ ಆದನ್ನು ಕೊಡಿಸ್ಬೇಕು, ಗಂಡನಾದನ್ನು ಕೊಡಿಸ್ಬೇಕು, ಮಗ ಏನೋ ದುಡಿತಾ ಇದ್ರೆ ತಂದು ಕೊಡಬೇಕು, ತಾಯಿಗೆ ಈ ರೀತಿಯಲ್ಲಿ ಅಕ್ಕಂಗಿರಿಗೆ ಗಿಫ್ಟ್ ಕೊಡೋದು. ಈ ರೀತಿಯಾಗಿ ಮನಸ್ಥಿತಿ ನಾವು ನೋಡ್ತಾ ಇರ್ತೀವಿ ಜನಗಳಲ್ಲಿ. ಸಾಮಾನ್ಯ ಇದ್ದಿದ್ದೆ, ಎಲ್ಲರೂ ಏನು ಬೇರೆ ಬೇರೆ ವಿಚಾರ ಮಾಡೋದಲ್ಲ. ಅಥವಾ ಅದೇನೋ KGF ಹೋಗ್ಬಿಟ್ಟು ನಾವು ಚಿನ್ನ ತೊಗೊಂಬರೋದಲ್ಲ. ಒಂದು ಯಾರಾದರೂ ಒಂದು ಕೊಡಬೇಕು, ಅಥವಾ ದುಡಿಮೆಯ ಆಧಾರಗಳಿಂದ ನಾವು ಚಿನ್ನವನ್ನು ಖರೀದಿ ಮಾಡಬೇಕಾಗಿದೆ.
ಈ ರೀತಿಯಾದಂಥ ಒಂದು ವಿಚಾರಗಳನ್ನು ನೋಡ್ಬೋದು. ಹಾಗೆ ಈ ಕೊಳ್ಳುಬಾಕತನ ಪರಿಸ್ಥಿತಿಯನ್ನು ತಗೊಳ್ಬೇಕು ಅನ್ನೋವಂಥ ಮನಸ್ಥಿತಿ ಹೆಣ್ಮಕ್ಳಿಗೆ ಜಾಸ್ತಿ. ತಗೊಳ್ಳೇಬೇಕು. ಅದರಲ್ಲೂ ಈ ಅಕ್ಷಯ ತೃತೀಯ ಅಂತ ಮೊನ್ನೆ ಹೋಯ್ತದು ಅಕ್ಷಯ ತೃತೀಯ. ಈ ದಿನಗಳಂದ್ರೂ ಚಿನ್ನ ತಗೊಂಡ್ರೆ ಬಹಳ ಒಳ್ಳೇದು, ಬಹಳ ಒಳ್ಳೇದು. ದುಪ್ಪಟ್ಟಾಗುತ್ತೆ ಅಂತ ಗುರುಗಳೇ. ದುಪ್ಪಟ್ಟಾಗುತ್ತೆ, ಬಹಳ ಒಳ್ಳೇದು ಅಂತ ಯಾವುದೂ ಉಲ್ಲೇಖ ಹಾಗಿಲ್ಲ. ಅದೊಂದು ಶುಭ ದಿನ, ಖರೀದಿ ಮಾಡ್ಲಿಕ್ಕೆ ಒಳ್ಳೆಯದು. ನೀವು ಚಿನ್ನ ಅಂತಲ್ಲ, ಯೋಗ ಭೋಗ ವಿಲಾಸಿತನದ ವಸ್ತುಗಳನ್ನು ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥ ಸೌಕರ್ಯಗಳನ್ನು ಈಗಿನ ಕಾಲಮಾನದಲ್ಲಿ ನೀವು ಕಾರು ಖರೀದಿ ಮಾಡಬಹುದು, ಅಥವಾ ಶುಭ ಕಾರ್ಯಗಳ ಮದುವೆ ಅಂಥದ್ದು ಮಾಡ್ಬೋದು. ಏನೋ ಒಂದು ಮಾಡಿದ್ರೆ ಭೂಮಿ ಖರೀದಿ ಮಾಡ್ಬೋದು. ಇದಕ್ಕೆ ಒಳ್ಳೆ ದಿನ ಅಂತೇಳಿ ನಾವು ತೀರ್ಮಾನ ಮಾಡ್ಬೋದು. ಅದನ್ನ ಬಿಟ್ಟು ಚಿನ್ನನೇ ಪರ್ಟಿಕ್ಯುಲರಾಗಿ ತೊಗೊಳ್ಬೇಕು ಅನ್ನೋದು ಎಲ್ಲೂ ಇಲ್ಲ. ಅದೊಂದು ಬಂದುಬಿಟ್ಟಿದೆ. ಇನ್ನು 20-30 ವರ್ಷದಲ್ಲಿ ಇದೊಂದು ಟ್ರೆಂಡ್ ಶುರು ಆಗಿದೆ ಅಷ್ಟೇ. ಅದು ನಿಜವಾಗ್ಲೂ ಚಿನ್ನ ನಮಗೆ ಬರಬೇಕು, ಆಕರ್ಷಣೆ ಆಗಬೇಕಂತಂದರೆ ಅದಕ್ಕೆ ವಿಧಾನಗಳು ಇದ್ದಾವೆ. ಸರಳವಾಗಿ ಮಾಡಿಕೊಂಡಾದ್ರೆ ಖಂಡಿತವಾಗಿ ಆ ಪರಿಹಾರದಿಂದ ಇದನ್ನು ನಾವು ಪ್ರಾಪ್ತಿ ಮಾಡ್ಕೊಳ್ಬೋದು ಎಂಬುದಾಗಿ ತಿಳಿಸ್ತೇವೆ. ಓಕೆ ಗುರುಗಳು, ಇವಾಗ ನೀವು ಹೇಳಿದ್ರಿ ಎಲ್ರಿಗೂ ಚಿನ್ನ ಸಿಗಬೇಕು, ಅಥವಾ ಅವ್ರು ಖರೀದಿ ಮಾಡಬೇಕು, ಅಥವಾ ಯಾರಾದರೂ ಗಿಫ್ಟ್ ಕೊಡಬೇಕು, ಅಥವಾ ಅವ್ರು ಬರುವಂಥ ಲಾಭಾಂಶದಲ್ಲಿ ಚಿನ್ನವನ್ನು ತಗೊಳ್ಳುವಂಥ ಮನಸ್ಥಿತಿ ಬರಬೇಕು. ಹೇಗಾದರೂ ಗುರುಗಳೇ ಚಿನ್ನ ಬಂದು ನಮ್ಗೆ ಸೇರಬೇಕು ಗುರುಗಳೇ, ಇದಕ್ಕೆ ಏನಾದರೂ ರೆಮಿಡಿ ತಿಳಿಸ್ಕೊಡಿ. ನೋಡಿ, ಎಲ್ರಿಗೂ ಸಿಗೋದಲ್ಲ ಅದು, ಯಾರಿಗೆ ಮನಸ್ಸಿದೆ ಅದು. ಕೆಲವ್ರಿಗೆ ವ್ಯಾಮೋಹ ಇರೋದಿಲ್ಲ, ಬೇಕಾದಷ್ಟು ಇರ್ಬೋದು. ಚಿನ್ನ ಅಂದರೆ ಆಗೋದಿಲ್ಲ, ಬೇಡ ಅಂತ ಅವ್ರವ್ರ ಮನಸ್ಥಿತಿ. ಅದೇ ನೀವು ಹೇಳಿದಂಗೆ ಹೆಣ್ಮಕ್ಳಿಗೆ ಜಾಸ್ತಿ ಅದು ಬೇಕು ನಮ್ಮ ಭಾವನೆ ಇರ್ತದೆ. ನೋಡಿ, ಈ ಪರಿಹಾರದಲ್ಲಿ ನಾವು ನೋಡಿದಾಗ ನೀವು ವಿಶೇಷವಾಗಿ ಸೂರ್ಯೋದಯ ಗುರುವಾರದ ದಿವಸ ಮಾಡಬೇಕಾಗುತ್ತೆ. ಕೆಲವೊಂದು ಸಾಮಗ್ರಿಗಳನ್ನು ಮೊದಲೇ ರೆಡಿ ಮಾಡ್ಕೊಂಡಿಟ್ಟರೆ ಬಹಳ ಒಳ್ಳೆಯದು. ಗುರುವಾರದ ದಿವಸ ಸೂರ್ಯೋದಯ, ಒಂದೊಂದು ಪ್ರದೇಶದಲ್ಲಿ ಸೂರ್ಯೋದಯ ಒಂದೊಂದು ರೀತಿಯಲ್ಲಿ ಇರುತ್ತೆ. ಬೆಂಗಳೂರಲ್ಲಿ ಆಗೋದು ಸೂರ್ಯೋದಯನು ಬಾಗಲಕೋಟೆಯಲ್ಲಿ ಆಗೋ ಸೂರ್ಯೋದಯಕ್ಕೂ, ಅಥವಾ ಎಲ್ಲೋ ಒಂದು ಕಡೆ ಮಹಾರಾಷ್ಟ್ರ ಬೇರೆ ಜಿಲ್ಲೆಗಳಲ್ಲಿ ಆಗೋ ಸೂರ್ಯೋದಯಕ್ಕೂ ವ್ಯತ್ಯಾಸ ಇರ್ತದೆ. ಒಂದು ಟೈಮ್ ಝೋನ್ ಅಂತ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅದರ ಮೇಲೆ ತಾವು ನಿಖರವಾಗಿ ನೋಡಬೇಕಾಗ್ತದೆ. ಸೂರ್ಯೋದಯ ಯಾವ ಕಾಲದಲ್ಲಿ ಇಲ್ಲಿ ಎಲ್ಲಿದೆ ಅನ್ನೋದನ್ನ ನೀವು ತಿಳ್ಕೊಬೋದು. ಈಗ ನಿಮಗೆ ಮೊಬೈಲ್ನಲ್ಲೇ ಸಿಗುತ್ತೆ, ಅಥವಾ ಪಂಚಾಂಗದಲ್ಲೂ ಕೂಡ ಆ ಒಂದು ಕಾಲಘಟ್ಟದಲ್ಲಿ ಎಲ್ಲಿ ಎಷ್ಟು ಗಂಟೆಗೆ ಸೂರ್ಯೋದಯ ಆಗುತ್ತೆ ಅನ್ನೋದು ನಾವು ನೋಡ್ಬೋದು. ಈ ಸೂರ್ಯೋದಯದ 12 ನಿಮಿಷದ ಒಳಗಡೆ ಮಾಡಬೇಕು. ಅಂದರೆ ಸೂರ್ಯ ಉದಯಿಸಿದ ನಂತರ 12 ನಿಮಿಷದೊಳಗಡೆ ಈ ಕೆಲಸ ಮಾಡಬೇಕು. ಇದು ನಿಯಮ. ಏನು ಬೇಕಾಗಿದೆ ಇದಕ್ಕೆ ನೋಡಿ, ಹಿತ್ತಾಳೆಯ ಲೋಟ ತಗೊಳ್ಳಿ. ಅದಕ್ಕೆ ಯಾವುದು ಮಿಕ್ಸ್ ಇರಬಾರ್ದು. ಹಿತ್ತಾಳೆನೇ ಅಷ್ಟೇ, ತಾಮ್ರನೋ ಮತ್ತೊಂದು ಏನು ಮಿಕ್ಸ್ ಇರಬಾರ್ದು. ಅದಕ್ಕೆ 1 ಲೀಟ್ರ್ ಹಿಡಿಯಷ್ಟು ಲೋಟ ತಗೊಳ್ಳಿ, ಒಂದು ಲೋಟ. ಇದರಲ್ಲಿ ನೀವು ಒಂದು ಸ್ವಲ್ಪ ಚಿನ್ನವನ್ನು, ನಾನು ನಿಮಗೇನೋ 1 ಗ್ರಾಮ್ ಹಾಕಿ ಅಂತಲೂ ಹೇಳ್ತಾ ಇಲ್ಲ, ಅಥವಾ ನಿಮ್ಮ ಹತ್ರ ಇದ್ದರೆ ನೀವು ಎಷ್ಟರ ಹಾಕೊಳ್ಳಿ, ಅದು ಬೇರೆ ವಿಚಾರ. ಸ್ವಲ್ಪ ಗುಲಗಂಜಿ ಎಷ್ಟಾದರೂ ಇರ್ತದಲ್ಲ, ಆ ಒಂದು ಚಿನ್ನದ ಲೇಪನ ಆದರೆ ಇರ್ತದಲ್ಲ, ಅಷ್ಟನ್ನು ಮಾತ್ರ ಹಾಕೊಳ್ಳಿ. ನೀವು ಅಕ್ಕ ಸಾಲಿಗರ ಹತ್ರ ಹೋದರೆ 100 ರೂಪಾಯಿ 5 ರೂಪಾಯಿ ಚಿನ್ನ ಕೊಡ್ತಾರೆ, ಬಹಳಷ್ಟು ಚಿಕ್ಕ ಪ್ರಮಾಣದಲ್ಲಿ ಕೊಡ್ತಾರೆ. ಅದನ್ನು ತಂದು ಇದ್ದರೆ ನೀವು ಹಾಕ್ಕೊಳ್ಳಿ, ವಾಲೆ ಹಾಕ್ತಿರೋ ಬಳೆ ಹಾಕ್ತಿರೋ ನೀವು ಬಿಟ್ಟಿದ್ದು. ಇಲ್ಲದೇ ಇದ್ದರೆ ಒಂದು ಚಿನ್ನದ ಚಿಕ್ಕದಾದರೂ ಏನಾದರೂ ಒಂದು ಹಾಕಿ. ಕಪ್ಪು ಹಳದಿ ಅಂತ ಸಿಗುತ್ತೆ, ನಿಮ್ಗೆ ಪೂಜಾ ಸಾಮಗ್ರಿ ಅಂಗಡಿಯಲ್ಲಿ ಸಿಗುತ್ತೆ. ಕಪ್ಪು ಹಳದಿ, ಇದು ಕಟ್ ಮಾಡಿದ್ರೆ ನಿಮ್ಗೆ ಕಪ್ಪು ಕಾಣಿಸುತ್ತೆ, ಹಳದಿ. ಇದನ್ನು ಸಂಪೂರ್ಣವಾಗಿ ಆ ಲೋಟದಲ್ಲಿ ತುಂಬಿಸ್ಬಿಡಿ. ಅಂದರೆ ಅದು ಪೂರ್ತಿ ಮುಚ್ಚಬೇಕು. ಆ ಚಿನ್ನವನ್ನು ಹಾಕಿ ಈ ಕಪ್ಪು ಹಳದಿನ ಪೂರ್ತಿಯಾಗಿ ಮುಚ್ಚಬೇಕು. ಆ ರೀತಿಯಲ್ಲಿ ತುಂಬಿಸಿ. ಅದಾದ ನಂತರ ಒಂದು ಹಳದಿ ವಸ್ತ್ರ ತಗೊಳ್ಳಿ, ಅದನ್ನು ಬಾಯಿಗೆ ಕಟ್ಟಿ, ಆ ಲೋಟ ಇರ್ತದಲ್ಲ ಆ ಬಾಯಿಗೆ ಕಟ್ಟಿ, ನಂತರ ಹಳದಿ ದಾರದಲ್ಲಿ ಆ ಲೋಟವನ್ನು ಸಂಪೂರ್ಣವಾಗಿ ಸುತ್ತಿಬಿಡಿ. ಒಂದು ಹಳದಿ ಬಟ್ಟೆ ಅಂದರೆ ಅರಿಶಿಣದ ಬಟ್ಟೆ ಮೇಲೆ ಇಟ್ಟು ಸ್ಥಾಪನೆ ಮಾಡಿಬಿಡಿ. ಇದು ಸೂರ್ಯೋದಯದ 12 ನಿಮಿಷದ ಒಳಗಡೆ ನಡಿಬೇಕು. ಸಾಮಾನೆಲ್ಲ ನೀವು ತಂದು ಮೊದಲೇ ಇಟ್ಟಿರ್ಬೋದು, ಆದರೆ 12 ನಿಮಿಷದೊಳಗಡೆ ಇಷ್ಟು ಕೆಲಸ ಮಾಡಿ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು. ಸಾಗಲಿ, ದಿನನಿತ್ಯ ಪೂಜೆ ಮಾಡ್ಕೊಂಡು ಹೋಗಿ. ಖಂಡಿತವಾಗಿ ಸ್ವರ್ಣ ಆಕರ್ಷಣೆ ಆಗುತ್ತೆ ಆ ಒಂದು ಮಟ್ಟದಲ್ಲಿ. ಯಾಕಂದರೆ ಗುರುತತ್ವ ಏನು ಹೇಳುತ್ತೆ, ಚಿನ್ನವನ್ನು ಹೇಳುತ್ತೆ. ಗುರುತತ್ವನೇ ಬಂಗಾರ. ಈ ಗುರು ಶುಭ ಫಲನಾಗಿದ್ದಾಗ ಚಿನ್ನದ ಒಂದು ಹರಿವುಗಳು ಬಹಳಷ್ಟು ಚೆನ್ನಾಗಿರುತ್ತೆ. ಹೇಗೆ ಗುರು ಧನಕಾರಕನೋ ಹಾಗೆ ರೀತಿಯಲ್ಲಿ ಸ್ವರ್ಣಕ್ಕೂ ಕೂಡ ಅಧಿಪತಿ ಗುರು ಅಂತಲೇ ನಾವು ಶಾಸ್ತ್ರದಲ್ಲಿ ನೋಡ್ತೀವಿ. ಇಲ್ಲಿ ನಾವು ಹೆಚ್ಚಿನದಾಗಿ ಅರಿಶಿಣವನ್ನೇ ಉಪಯೋಗಿಸ್ತಾ ಇರೋದು ಏನಕ್ಕೆ, ಗುರುವಿನ ಬಣ್ಣ ಅಥವಾ ವರ್ಣ ಅರಿಶಿಣ ಅಂತ ಹೇಳ್ತೀವಿ, ಹಳದಿ ಅಂತ ಹೇಳ್ತೀವಿ, ಯೆಲ್ಲೋ ಕಲರ್.
ಹಾಗಾಗಿ ಹೆಚ್ಚಿನದಾಗಿ ಸ್ವರ್ಣಾಕರ್ಷಣೆ ಆಗುತ್ತೆ. ಚಿನ್ನದ ಒಂದು ಯಾವುದಾದ್ರೂ ಮುಖಾಂತರ, ಯಾರೋ ಮದುವೆ ಆಗಿ ಹೋಗಿರ್ತಾರೆ ಮಗಳು, ಅವ್ರ ತಂದೆನೋ ಅಥವಾ ಅವ್ರ ಅಣ್ಣ ತಮ್ಮದಿರೋ ಏನೋ ಒಂದು ಗಿಫ್ಟ್ ಆಗಿ ಕೊಡ್ಬೋದು. ಈ ರೀತಿ ಒಂದು ಸಮಯಗಳು ಬರ್ಬೋದು. ಈ ಮನೆ ಪಾಲಾಗ್ತಾ ಇರುತ್ತೆ, ಮಗಳಿಗೆ ಏನಾರು ಕೊಡಬೇಕಂತ ಹೇಳ್ಬಿಟ್ಟು ಮನಸ್ಸು ಬರ್ಬೋದು. ಅಥವಾ ಏನೋ ದುಡಿಮೆ ಚೆನ್ನಾಗಿದೆ, ನಮ್ಮ ಅಕ್ಕನ ನಮ್ಮ ತಂಗಿನ ಇದ್ದಾರೆ ಅನ್ನೋವಂಥ ಕೂಡ ಮನಸ್ಥಿತಿ ಬರ್ಬೋದು. ಹೀಗೆ ಮಗ ಚೆನ್ನಾಗಿ ಹೊಡಿತಾ ಇದ್ದಾನೆ, ತಾಯಿ ಇರ್ತಾಳೆ ಮನೆಯಲ್ಲಿ, ಏನೋ ಒಂದು ನಮ್ಮ ತಾಯಿಗೆ ಒಂದು 4 ಬಳೆ ಮಾಡಿಸ್ಬೇಕು ಅನ್ನೋವಂಥ ಮನಸ್ಥಿತಿ ಬರುತ್ತೆ. ಹೇಗಾದರೂ ಅದು ದಾರಿ, ಅಥವಾ ವ್ಯಾವಹಾರಿಕವಾಗಿ ಲಾಭ ಬಂದು, ವ್ಯಾಪಾರದಿಂದ ಲಾಭ ಬಂದು, ಮಾಡೋವಂಥ ಕೆಲಸದಿಂದ ಲಾಭ ಬಂದು ಚಿನ್ನ ಖರೀದಿ ಮಾಡೋ ಅಂಥ ಮನಸ್ಥಿತಿ ಬರ್ಬೋದು. ಗಂಡ ಏನೂ ಕೊಡಿಸ್ತಾ ಇರೋದಿಲ್ಲ, ಚಿನ್ನ ಅಂದರೆ ಈಗ ದುಡ್ಡಿಲ್ಲ ಅಂತ ಹೇಳ್ತಾರೆ, ಅಂಥ ಗಂಡನೂ ಕೂಡ ಅತಿಯಾಗಿ ಏನೋ ಒಂದು ತಗೊಳ್ಬೇಕು ಅನ್ನೋವಂಥ ಮನಸ್ಥಿತಿ ಬಂದಾರ ಪತ್ನಿಗೆ ಕೊಡಿಸ್ಬೇಕು. ಅಥವಾ ಆ ವ್ಯಕ್ತಿಗೆ ಚಿನ್ನದ ಮೇಲೆ ಮನಸ್ಸಿರೋದಿಲ್ಲ, ಏನೋ ಒಂದು ಹಾಕ್ಕೊಳ್ಬೇಕು ಅನ್ನೋಂಥ ಮನಸ್ಸಾದರೂ ಬಂದೆ ಅವನು ಸರಾನ ಉಂಗುರನ ಏನೋ ಒಂದು ತಗೊಳ್ಬೋದು. ಹೀಗೆ ಯಾವುದಾದ್ರೂ ಮುಖಾಂತರವಾಗಿ ಚಿನ್ನದ ಒಂದು ಬಾಬ್ತು ಹೆಚ್ಚಾಗಿ ನಿಮ್ಮಲ್ಲಿ ಕೂಡುತ್ತೆ. ಒಂದು ಮದುವೆಗಿಂತ ಮುಂಚೆ ಇರ್ತಾರೆ, ಪಾಪ ಕನ್ಯಾಗಿ ಇರ್ತಾರೆ ಹುಡುಗಿ, ಮದುವೆಗೆ ಹೋಗ್ಬೇಕಂತಂದ್ರು ಮೈ ತುಂಬ ಚಿನ್ನ ಹಾಕೊಂಡು ಹೋಗಿರ್ಬೇಕು. ಅಂಥ ಮಟ್ಟಿಗೆ ಇದು ಆಕರ್ಷಣೆ ಮಾಡುತ್ತೆ, ಚಿನ್ನದ ಆಕರ್ಷಣೆ. ಆ ರೀತಿಯಾಗಿರ್ತಕ್ಕಂಥದ್ದು. ಹಾಗೆ ನೋಡಿ, ಇದು ಮಾಡಿದ ತಕ್ಷಣ ಏನು ಉದ್ಭವ ಆಗಲ್ಲ, ಮಣ್ಣಿಂದ ಏನು ಬರಲ್ಲ. ಅಥವಾ KGF ಹೋಗಿ ನಾವು ಹಾರಿ ಪಿಕಾಸಿ ತೊಗೊಂಡು ತೆಗಿಯೋಕ್ಕಾಗಲ್ಲ. ಅಥವಾ ರಾಯಚೂರಲ್ಲಿ ಹಟ್ಟಿ ಇದೆ ಅಂತ, ಅಲ್ಲೂ ಚಿನ್ನ ಸಿಗುತ್ತೆ, ಅಲ್ಲೋಗಿ ತೊಗೊಂಬರೋಕ್ಕೂ ಆಗಲ್ಲ. ಏನಂತಂದರೆ ಈ ಒಂದು ಆಕರ್ಷಣೆಗೆ ಬಹಳ ಪೂರಕವಾಗಿರ್ತಕ್ಕಂಥ ಅಥವಾ ಯಾವುದಾದ್ರೂ ಒಂದು ಮುಖಾಂತರವಾಗಿ ಚಿನ್ನ ಖರೀದಿ ಮಾಡ್ಬೋದು, ಚಿನ್ನ ಬರ್ಬೋದು, ಗಿಫ್ಟಾಗಿ ಸೇರ್ಬೋದು, ಹೇಗೋ ಒಂದಾಗುತ್ತೆ. ಒಟ್ಟು ಅವ್ರಿಗೊಂದು ಆಸೆ ಆಕಾಂಕ್ಷೆ ಈಡೇರುವಂಥ ಒಂದು ವ್ಯವಸ್ಥೆ ಈ ಒಂದು ತಂತ್ರಕ್ರಿಯೆಯಿಂದ ಅಥವಾ ಪರಿಹಾರದಿಂದ ನಡೆಯುತ್ತೆ ಅಂತ ಹೇಳ್ಬೋದು ನಾವು. ಓಕೆ ಗುರುಗಳೇ, ಇವಾಗ ನೀವು ಹೇಳಿದಂಥ ಒಂದು ಲೋಟ ಇರುತ್ತಲ್ಲ, ಅದನ್ನು ಎಷ್ಟು ದಿನ ಪೂಜೆ ಮಾಡಬೇಕು ಗುರುಗಳೇ? ಪ್ರತಿದಿನ ಪೂಜೆ ಮಾಡಬೇಕಾ? ಎಷ್ಟು ದಿನದವರೆಗೂ ಇಡ್ಬೋದು ಅದನ್ನು? ನೀವು ನೋಡಿ, ಒಮ್ಮೆ ಇದನ್ನ ಸ್ಥಾಪನೆ ಮಾಡಿದ್ರೆ ನೀವು ಒಂದು ವರ್ಷ ಇಡಿ. 1 ವರ್ಷದ ಬಳಿಕ ನೀವು ಬದಲಾವಣೆ ಮಾಡಂಗಿದ್ರೆ ಬದಲಾವಣೆ ಮಾಡಿ. ಇನ್ನು ಲೋಟ ಬದಲಾವಣೆ ಮಾಡ್ಬೋದು, ಕಪ್ಪು ಹಳದಿನ ಬದಲಾವಣೆ ಮಾಡ್ಬೋದು, ಚಿನ್ನನ ತೊಗೊಂಡು ನೀವೇ ಮತ್ತೆ ವಾಪಸ್ ಇಡ್ಬೋದು. 1 ವರ್ಷ ಇರಲಿ, ಸಾಧ್ಯ ಆದರೆ ಅದು ಬಹಳ ಒಳ್ಳೆಯದು. ಅಥವಾ ಕೆಲವರು 3 ತಿಂಗಳು 6 ತಿಂಗಳಿಗೆ ಬದಲಾವಣೆ ಮಾಡಿರ್ತಾರೆ, ಅವ್ರವ್ರು ಬಿಟ್ಟಿದ್ದು. 1 ವರ್ಷ ಇದ್ರೆ ಶ್ರೇಷ್ಠ. ಹೇಗಾದರೂ ಒಂದು ಒಳ್ಳೆಯ ಪರಿಹಾರ ಆಗಲಿ, ಚಿನ್ನದ ಒಂದು ರಾಶಿಗಳು ಹೆಚ್ಚಾಗಲಿಕ್ಕೆ ಇದು ಅನುವು ಮಾಡಿಕೊಡುತ್ತೆ. ಮಾಡಿದ್ರೆ ಒಳ್ಳೆಯದು. ಗುರುಗಳೇ, ಇವತ್ತು ಚಿನ್ನವನ್ನು ಆಕರ್ಷಣೆ ಮಾಡಬೇಕು ಅಥವಾ ಚಿನ್ನ ಯಾವುದೋ ಒಂದು ರೂಪದಲ್ಲಿ ಅಥವಾ ನಾವು ಖರೀದಿ ಮಾಡಿರುವಂಥ ರೀತಿಯಲ್ಲಿ ನಮಗೆ ಚಿನ್ನ ಬಂದು ಸೇರಬೇಕು ಅಂದರೆ ಯಾವ ರೀತಿಯಾದಂಥ ಒಂದು ರೆಮಿಡಿಯನ್ನು ನಾವು ಬಳಸಬೇಕು ಅಥವಾ ನಾವು ಟ್ರೈ ಮಾಡಬೇಕು ಅಂತ ನಮಗೆ ತಿಳಿಸ್ಕೊಟ್ರಿ ಗುರುಗಳೇ. ಧನ್ಯವಾದಗಳು. ನಮಸ್ಕಾರಮ್ಮ. ವೀಕ್ಷಕರೇ, ಚಿನ್ನ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ರಿಗೂ ಚಿನ್ನ ಬೇಕೇ ಬೇಕು. ನಿಮಗೆ ಚಿನ್ನ ಇಷ್ಟ ಇಲ್ಲ ಅಂದರೂ ಕೂಡ ಅಸೆಟ್ ಆಗಿ ಕೂಡ ಚಿನ್ನ ಬರಬೇಕು ಅಂತೇಳಿ ಎಲ್ಲರೂ ಕೂಡ ಆಶಿಸ್ತೀವಿ. ಹಾಗಾಗಿ ಚಿನ್ನವನ್ನು ಆಕರ್ಷಣೆ ಮಾಡ್ಕೊಳ್ಳೋದು ಹೇಗೆ ಅಂಥೇಳಿ ಗುರುಗಳು ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಈ ಮಾಹಿತಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ನೀವು ಗುರುಗಳನ್ನು ನೇರವಾಗಿ ಭೇಟಿ ಆಗಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ನೇರವಾಗಿ ಕರೆ ಮಾಡ್ಬೋದು. ಅಥವಾ ಗುರುಗಳನ್ನು ನೇರವಾಗಿ ಸಮಾಲೋಚನೆ ಮಾಡಬೇಕು ಅಂತಿದ್ರೆ ಬೆಂಗಳೂರಿನ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿ ಗುರುಗಳ ಕಚೇರಿ ಹಾಗೆ ಮನೆ ಇದೆ, ನೇರವಾಗಿ ಬಂದು ಭೇಟಿ ಆಗ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ನಮಸ್ಕಾರ.